ಭಕ್ತರಿಗೂ ಅಕ್ಕ ಅಣ್ಣಂದರಿಗೂ ಎಲ್ಲ ನನ್ನ ಹಿರಿಯ ಕಿರಿಯರಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ನಾವೆಲ್ಲ ಹಿಂದೂಗಳು. ಇಲ್ಲಿ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಯಾವುದೋ ಒಬ್ಬ ರಾಜಕಾರಣಿ ಯಾವುದೋ ಒಂದು ಮೂಲೆ ಕೂತ್ಕೊಂಡು ಬೆಕ್ಕಿನ ತರ ಮಿಯಾವ್ ಅಂದ್ರೆ ಎದುರ್ಕೊಳ್ತೀವಾ? ಎದುರಲ್ಲ. ಯಾವುದೋ ಒಬ್ಬ ರಾಜಕಾರಣಿ ಹೇಳ್ತಾನಂತೆ, ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನೇ ಇಲ್ಲ, ರಾಮನೇ ಇಲ್ಲಿ ಇಲ್ಲ, ಹಿಂದೂಗಳೇ ಭ್ರಮೆ ಅಂತ ಹೇಳ್ತಾನಂತೆ. ಅಲ್ಲ ಕಣಯ್ಯ, ಮೊದಲು ನಿಂಗೆ ನಿಮ್ಮ ಅಪ್ಪನ ಹೆಸರು ಗೊತ್ತೇ? ನಿಮ್ಮ ಅಪ್ಪನಿಗೆ ಜನ್ಮ ಕೊಟ್ಟ ಅವರ ಅಪ್ಪನ ಹೆಸರು ಗೊತ್ತೇ? ನಿಮ್ಮ ತಾತನ ಹೆಸರು ಗೊತ್ತಾ? ನಿಮ್ಮ ಮುತ್ತಾತನ ಹೆಸರು ಗೊತ್ತಾ? ಗೊತ್ತಿರಲ್ಲ ಬಿಡು. ರಾಮನೇ ಇಲ್ಲ ಅಂತ ಹೇಳ್ತೀಯಲ್ಲ, ಒಂದು ವೇದಿಕೆ ನೀನೇ ರೆಡಿ ಮಾಡು. ರಾಮನೇ ಇಲ್ಲ ಅಂತೀಯಲ್ಲ, ನೀನೇ ರೆಡಿ ಮಾಡಿರುವ ವೇದಿಕೆಯಲ್ಲಿ ನಾನು ನಿಂಗೆ ಉತ್ತರ ಕೊಡುತ್ತೇನೆ. ಶ್ರೀರಾಮನ ವಂಶ ವೃಕ್ಷನೇ ಹೇಳ್ತೀನಿ ಕೇಳು. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುನ ಮಗ ಇಶ್ವಕ್, ಇಶ್ವಕ್ನ ಮಗ ಪುಷ್ಟಿ, ಪುಷ್ಟಿಯ ಮಗ ವಿಪುಷ್ಟಿ, ವಿಪುಷ್ಟಿಯ ಮಗ ಬಾಣ, ಬಾಣನ ಮಗ ಅನಾರಣ್ಯ, ಅನಾರಣ್ಯನ ಮಗ ಭೃಹು, ಭೃಹುನ ಮಗ ತ್ರಿಶಂಕು, ತ್ರಿಶಂಕುನ ಮಗ ದುಂಡುಮರ, ದುಂಡುಮರನ ಮಗ ಮದಾಂತ, ಮದಾಂತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಸಿತ, ಅಸಿತನ ಮಗ ಸಾಗರ, ಸಾಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುವಂತ, ಅಂಶುವಂತನ ಮಗ ದೀಪಲಿ, ದೀಪಲಿಯ ಮಗ ಭಗೀರಥ, ಭಗೀರಥನ ಮಗ ತುತುಸ್ತು, ತುತುಸ್ತನ ಮಗ ರಘು, ರಘುನ ಮಗ ಪ್ರಬುದ್ಧ, ಪ್ರಬುದ್ಧನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಗುಷ, ನಗುಷನ ಮಗ ಯಯತಿ, ಯಯತಿಯ ಮಗ ನಭಾಗ, ನಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ಮರ್ಯಾದೆಯ ಪುರುಷೋತ್ತಮ ಪ್ರಭು, ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮಚಂದ್ರ. ಸಾಕ? ಇನ್ನು ಬೇಕಾ? ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈ ನನ್ನ ಜನ್ಮಭೂಮಿ, ಇಲ್ಲಿನ ಗ್ರಾಮ ದೇವತೆಯ ಶಕ್ತಿಯ ಭೂಮಿ, ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮಚಂದ್ರ ವನವಾಸಕ್ಕೆ ಬಂದು ರಾಮನ ಪರವೆಂದು ಹೆಸರಾಗಿರುವ ಈ ನನ್ನ ಪುಣ್ಯ ಭೂಮಿಯಲ್ಲಿ ನಿಂತು ಮಾತನಾಡುತ್ತಿದ್ದೇನೆ. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಕೆಲವರು ಕೇಳ್ತಾರೆ, ಹಿಂದೂ ಮುನ್ನಣಿ, ವಿಶ್ವ ಹಿಂದೂ ಮುನ್ನಣಿ ಏನ್ ಮಾಡಿದೆ ಅಂತ. ಮಾಡಿರೋ ಸಾಧನೆ ಒಂದಲ್ಲ ಎರಡಲ್ಲ, ತಮ್ಮ ಪ್ರಾಣವನ್ನೇ ಹೊತ್ತೆ ಇಟ್ಟು ಹಿಂದೂ ಧರ್ಮದ ಜಾಗೃತ ಕೆಲಸ ಮಾಡ್ತಾನೆ ಇದ್ದಾರೆ. ಬಹುಶಃ ಹೊಸೂರ್ನ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇಲ್ಲಿನ ಜನೋತ್ಸವವನ್ನೇ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಹೊಸೂರ್ ಹಿಂದೂಗಳ ಭದ್ರಕೋಟೆ ಅಂತ. ಹಿಂದೂ ಮುನ್ನಣಿಯ ಬಗ್ಗೆ ಅನೇಕರು ಕೇಳುವ ಪ್ರಶ್ನೆ. ಅವಾಗ್ಲೇ ಅನೇಕರು ಕೇಳ್ತಾ ಇದ್ರು, ಎಲ್ಲ ವೇದಿಕೆಯಲ್ಲೂ ಹಿಂದೂ ಮುನ್ನಣಿ ಹೆಸರು, ಯಾವುದೇ ಪ್ರತಿಭಟನೆಯಲ್ಲೂ ಹಿಂದೂ ಮುನ್ನಣಿ ಹೆಸರು, ಯಾವುದೇ ಘಟನೆ ನಡೆದರೂ ಕೇಳಿ ಬರುತ್ತದೆ ಹಿಂದೂ ಮುನ್ನಣಿ ಹೆಸರು, ಅದನ್ನು ಬಿಟ್ಟು ಏನು ಮಾಡಿದೆ ಅಂತ. ಅದಕ್ಕೆ ನಾವು ಉತ್ತರ ಕೊಡಬೇಕು. ಹಿಂದೂ ಮುನ್ನಣಿ ಹುಟ್ಟಿದ ಕಾಲಗಳು ಕಳೆದಿವೆ. ಇವತ್ತಿಗೂ ಯಾವ ಕೆಲಸ ಮಾಡ್ತಾ ಬಂದಿದೆ ಅಂದ್ರೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಯಾವುದೇ ಲವ್ ಜಿಹಾದ್ಗೆ ಬಲಿಯಾಗದೆ ಜೀವಂತವಾಗಿ ತುಂಬಾ ಸಂತೋಷವಾಗಿ ಹಿಂದೂಗಳಾಗಿ ಉಳಿದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೇ ಹಿಂದೂ ಮುನ್ನಣಿ, ಹಿಂದೂ ಮುನ್ನಣಿ ಕಾರ್ಯಕರ್ತ ಅಣ್ಣಂದರು. ಇವತ್ತಿಗೂ ಕೂಡ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ದೇವಸ್ಥಾನಗಳು ಇವೆ ಅಂದ್ರೆ ಅದಕ್ಕೆ ಕಾರಣ ಇದೇ ಹಿಂದೂ ಮುನ್ನಣಿ, ಹಿಂದೂ ಮುನ್ನಣಿಯ ಕಾರ್ಯಕರ್ತರು. ಇವತ್ತಿಗೂ ಒಬ್ಬ ಜಿಹಾದ್ ಮತಂದ ಮನಸ್ಥಿತಿ ಇರುವಂತವರ ಮತಂದ ಕೈಯಲ್ಲಿ ಖಡ್ಗ, ಕೈಯಲ್ಲಿ ಕಲ್ಲು ಹಿಡಿಯೋಕ್ಕೂ ಮುಂಚೆ ಆತನ ಎದೆಯಲ್ಲಿ ನಡುಕ ಹುಟ್ಟುತ್ತಂತೆ. ಅಂದ್ರೆ ಆ ಭಯಾನ ಜಿಹಾದ್ ಮನಸ್ಸಿನಲ್ಲಿ ಬಿದ್ದಿರೋದು ಇದೇ ಹಿಂದೂ ಮುನ್ನಣಿ, ಹಿಂದೂ ಮುನ್ನಣಿಯ ಕಾರ್ಯಕರ್ತ ಅಣ್ಣಂದರು. ಇವತ್ತಿಗೂ ಕೂಡ ನಾವು ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೇ ಹಿಂದೂ ಮುನ್ನಣಿ, ಹಿಂದೂ ಮುನ್ನಣಿಯ ಕಾರ್ಯಕರ್ತರು. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಕೆಲವು ಕೆಟ್ಟ ಕ್ರಿಮಿಕೀಟಗಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿ ಪ್ರೇಮ ಎಂಬ ಬಲೆಗೆ ಸಿಲುಕಿಸಿ ಮತಾಂತರ ಮಾಡಲು ಕಾಯ್ತಾ ಇರ್ತಾರೆ. ಧರ್ಮವನ್ನು ಒಡೆಯಲು ಕೆಲವು ಕೆಟ್ಟ ಕ್ರಿಮಿಗಳು, ದೇಶ ದ್ರೋಹಿಗಳು ಕಾಯ್ತಾ ಇರ್ತಾರೆ ಹಿಂದೂ ಧರ್ಮನ ಒಡೆಯಲು. ದಯವಿಟ್ಟು ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಅವರ ಸ್ನೇಹ ಸಂಬಂಧ ಪ್ರೀತಿ ಪ್ರೇಮಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು. ಮನೆಯಲ್ಲಿರುವ ಅಣ್ಣಿಂದರು, ತಮ್ಮಿಂದರು, ತಾಯಿಂದರು, ತಂದೆಯಿಂದರು ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಗೊಳಿಸೋಣ. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅಂದ್ರೆ ದೇವರ ಆರಾಧನೆ ಮಾಡಲು ಸೇರಿದ್ದೇವೆ ಅಂದ್ರೆ ಅದಕ್ಕೆ ಕಾರಣವಾದಂತಹವರ ನಮ್ಮೆಲ್ಲರೂ ಆರಾಧಿಸುವ ದೇವರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ, ಛತ್ರಪತಿ ಶಿವಾಜಿ
ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ತಿಳಿಸಬೇಕೆಂದು ಈ ಸಮಯದಲ್ಲಿ ನಾನು ನಿಶ್ಚಯ ಪಡುತ್ತೇನೆ. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನೀವು ಶಿವಾಜಿ ಮಹಾರಾಜರನ್ನು ಅಷ್ಟೊಂದು ಕೊಂಡಾಡುತ್ತೀರಾ, ಆರಾಧಿಸುತ್ತೀರಾ. ಹಾಗೆಯೇ ಶಿವಾಜಿ ಮಹಾರಾಜರೇನು ನಿಮ್ಮ ದೇವರೇ ಅಂತ ಕೇಳುವವರು ತುಂಬಾ ಜನ ಇದ್ದೀರಿ. ಅವರೆಲ್ಲ ಅರ್ಥ ಮಾಡ್ಕೊಳ್ಬೇಕು ಏನೆಂದ್ರೆ, ಶಿವಾಜಿ ಮಹಾರಾಜರು ದೇವರಲ್ಲದೆ ಇರಬಹುದು, ಆದರೆ ಇವತ್ತಿಗೂ 100 ಕೋಟಿ ಹಿಂದೂಗಳು ಆರಾಧಿಸುವ ದೇವರು ಸುರಕ್ಷಿತವಾಗಿ ದೇವಸ್ಥಾನದಲ್ಲಿ ಇವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು. ಅದಕ್ಕೆ ಅವರನ್ನು ದೇವರ ಸ್ಥಾನದಲ್ಲಿಟ್ಟು ಆರಾಧಿಸುತ್ತೇವೆ. ಇದನ್ನು ನಾನು ಹೇಳ್ತಾ ಇರೋದಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಇರ್ಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಭೂಷಣ ಎಂಬ ಕವಿ ಬರೆದು ಹೇಳಿದ್ದಾರೆ. ಕಾಶಿಕ ಕಳಜಾತಿ ಮಧುರ ಮಸ್ತಿ ಧೋತಿ ಯಾದಿ ಶಿವಜನ ಹೋತ ತಸುನ ಧೋತಿ ಸಬಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ, ಶಿವಾಜಿ ಹುಟ್ಟಿರ್ಲಿಲ್ಲ ಅಂದಿದ್ರೆ ಕಾಶಿ ಕಳಸವನ್ನ ಕಳ್ಕೊತಿತ್ತು, ಮಧುರ ಮಸೀದಿ ಆಗ್ತಾ ಇತ್ತು ಅಂತ. ಶಿವಾಜಿ ಹುಟ್ಟಿರ್ಲಿಲ್ಲ ಅಂದಿದ್ರೆ ಎಲ್ಲರಿಗೂ ಇಸ್ಲಾಮಿಕ್ ಸಂಸ್ಕಾರ ಆಗ್ತಾ ಇತ್ತು ಅಂತ ಭೂಷಣ ಎಂಬ ಕವಿ ಬರೆದಿದ್ದಾರೆ. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಕೆಲವು ವರ್ಷಗಳ ಹಿಂದೆ ವಿಯೆಟ್ನಾಂನ ರಾಯಭಾರಿ ಭಾರತಕ್ಕೆ ಬಂದಾಗ ಆ ವಿಯೆಟ್ನಾಂನ ರಾಯಭಾರಿಯ ಹೆಣ್ಣು ಮಗಳು ಭಾರತದ ನಾಯಕರ ಬಳಿ ಕೇಳಿದರಂತೆ, ನನಗೆ ಒಂದು ಆಸೆ ಇದೆ, ನನ್ನನ್ನು ಶಿವಾಂಶರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯ ಹತ್ತಿರ ಕರೆದುಕೊಂಡು ಹೋಗಿ ಅಂತ. ಅದಕ್ಕೆ ನಮ್ಮ ಭಾರತೀಯ ನಾಯಕರು ರಾಯಗಢದ ಕೋಟೆಯ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಆಗ ಆ ತಾಯಿ ಶಿವಾಜಿ ಮಹಾರಾಜರ ಸಮಾಧಿಗೆ ನಮಸ್ಕಾರ ಸಲ್ಲಿಸಿ ಬರಬೇಕಾದ್ರೆ ತನ್ನ ಜೇಬಿನಿಂದ ಪುಟ್ಟ ಚೀಲವನ್ನ ತೆಗೆದುಕೊಂಡು ರಾಯಗಢದ ಮಣ್ಣನ್ನು ಚೀಲದ ಒಳಗೆ ತುಂಬಿಸಿಕೊಳ್ತಾರಂತೆ. ಆಗ ಭಾರತದ ನಾಯಕರು ಕೇಳ್ತಾರಂತೆ, ನೀವು ಏಕೆ ರಾಯಗಢದ ಮಣ್ಣನ್ನು ಚೀಲದ ಒಳಗೆ ತುಂಬಿಸಿಕೊಂಡು ಹೋಗುತ್ತಿದ್ದೀರಾ ಅಂತ. ಅದಕ್ಕೆ ವಿಯೆಟ್ನಾಂನ ರಾಯಭಾರಿ, ಏನಿಲ್ಲ ಸರ್, ಇದು ಸಾಮಾನ್ಯವಾದ ಮಣ್ಣಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯ ಮಣ್ಣು. ಈ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಹೋಗಿ ನಾನು ನನ್ನ ವಿಯೆಟ್ನಾಂನ ಮಣ್ಣಿನ ಜೊತೆ ಬೆರೆಸುತ್ತೇನೆ. ಈ ಭಾರತದ ಮಣ್ಣಿನಲ್ಲಿರುವ ಸತ್ವವು ನನ್ನ ವಿಯೆಟ್ನಾಂನ ದೇಶದಲ್ಲೂ ಬರಲೆಂದು ತೆಗೆದುಕೊಂಡು ನನ್ನ ವಿಯೆಟ್ನಾಂನ ಮಣ್ಣಿನ ಜೊತೆ ಬೆರೆಸುತ್ತೇನೆ. ಇಲ್ಲಿನ ಮಣ್ಣಿನ ತತ್ವವು ನನ್ನ ವಿಯೆಟ್ನಾಂನ ದೇಶದಲ್ಲೂ ಬರಲಿ. ಶಿವಾಜಿ ಮಹಾರಾಜರಂತಹ ಮಕ್ಕಳು ಹುಟ್ಟಿ ಬರಲಿ ಎಂಬ ಕನಸಿನಿಂದ ನಾನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಅಂತ ಉತ್ತರ ಕೊಡುತ್ತಾಳೆ. ನನ್ನ ನೆಚ್ಚಿನ ಬಂಧುಗಳೇ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲು ಈ ಸಮಯ ಸಾಲೋದಿಲ್ಲ. ಅದಕ್ಕೆ ಪುಟ್ಟದಾಗಿ ಮಾತನಾಡಿ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜ್ ಗೆ, ಛತ್ರಪತಿ ಶಿವಾಜಿ ಮಹಾರಾಜ್ ಗೆ ಒಂದೇ ಮಾತು.